ಮೂವಿ ಯಾವ್ದು ಗೊತ್ತಾ? ಯಾವುದಪ್ಪ ನೋಡೋಣ, ನಿಮ್ಮ ವ್ಯೂವರ್ಸ್ಗೆ ಕೇಳಿ ಹೇಳಿ. ನಾವು ಹೊಸ ಫಿಶಸ್ನ ತರಕ್ಕೆ ಹೋಗ್ತೀವಿ. ಅದು ಸಾಯದಲ್ಲದೆ ಇರೋ ಫಿಶಸ್ಗಳನ್ನ ತಿನ್ಕೊಂಡ್ಬಿಟ್ಟು ಮುಂಚೆ ನನಗೆ ಒಂದು 7-8 ತಿಂಗಳಂತೂ ಬಂದೇ ಬರುತ್ತೆ. ಇದಲ್ಲದೆ ರವೆ ಹಪ್ಪಳ ಕೂಡ ಮಾಡಿದ್ದೆ ನಾನು. ಕೊಂಡು ಹುಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಆಯ್ತಾ. ಸೊ ಈಗ 2 ದಿನ ಆಗಿದೆ ಒಣಗಿಸಿ. ಸೊ ನೋಡಿ ಈಸಿಯಾಗಿ ಬರುತ್ತೆ ನಾನು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಫುಲ್ ಖುಷಿಯಾಗಿದ್ದೀನಿ. ಏನು ಗೊತ್ತಾ ಗುಡ್ ನ್ಯೂಸು, ಅದನ್ನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸುನಿಮಾ ಬರಲಿ ಆಮೇಲೆ ಹೇಳ್ತೀನಿ ಆಯಿತಾ ಏನು ಗುಡ್ ನ್ಯೂಸ್ ಇದೆ ಅಂತ. ತುಂಬ ಜನ ಕೇಳ್ತಿರ್ತೀರಾ ಯಾಕಕ್ಕ ತುಂಬ ಪಿಂಪಲ್ಸ್ ಆಗ್ತಿದೆ ಅಂತ. ನಾರ್ಮಲ್ ವೆಯ್ಟ್ ಲಾಸ್ ಆಗ್ತಿದೆ ಅಲ್ವಾ. ಮುಂಚೆ ಹೇಗಿತ್ತು ಅಂದರೆ ಸ್ಟಿರಾಯ್ಡ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ತುಂಬ ಪಿಂಪಲ್ಸ್ ಆಗಿತ್ತು. ಮತ್ತು ಸ್ಟಿರಾಯ್ಡ್ ಎಲ್ಲ ಜಾಸ್ತಿ ಆದಮೇಲೆ ಫುಲ್ ಕಡಿಮೆ ಆಗ್ತಾ ಬಂತು. ಈಗ ಸ್ಟಿರಾಯ್ಡ್ ಸ್ಟಾಪ್ ಮಾಡಿದಾರಲ್ಲ, ತಿರ್ಗಾ ಇಲ್ಲೆಲ್ಲ ಬರ್ತಿದೆ ಪಿಂಪಲ್, ಇಲ್ಲೆಲ್ಲ ಬರ್ತಿದೆ, ಇಲ್ಲಾಗ್ತಿದೆ, ಇಲ್ಲಿ ಬಂತು, ಈಗ ಇಲ್ಲೆಲ್ಲ ಹೋಗಿದೆ. ಸೊ ಈ ರೀತಿ ಚೇಂಜ್ ಆಗ್ತಿದೆ. ಹೋಪ್ಫುಲಿ ಐ ಹೋಪ್ ಎಲ್ಲ ಸರಿ ಹೋಗ್ತಿದೆ ಅಂತ ನನಗೆ ಖುಷಿ ಆಗ್ತಿದೆ. ನಾನು ಅದೇ ಹೇಳ್ತಿದ್ದೆ, ಎಲ್ಲ ಸರಿ ಹೋಗ್ತಿದೆ ಅಂತ. ಈಗ ಮಾಡಿ ಮೇಲೆ ಓಡಬೇಕು, ಸಂಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಸಂಡಿಗೆಗೆ ಬೆಳಗ್ಗೆನೇ 6 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಕ್ಕದ ಮನೆ ಆಂಟಿ ಇಟ್ಕೊಟ್ಟಿದ್ದಾರೆ ಪೇಪರ್ನ ಸಂಡಿಗೆ ಹಾಕಲಿಕ್ಕೆ. ಈಗ ಎಲ್ಲನೂ ಸಂಡಿಗೆ ಹಾಕ್ಬಿಟ್ಟು ಸಿಗ್ತೀನಿ ಬನ್ನಿ. ಸೊ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಬೆಳಗ್ಗೆನೇ ಸಂಡಿಗೆ ಹಿಟ್ಟನ್ನು ರೆಡಿ ಮಾಡಿ ಚೆನ್ನಾಗಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಹೆಚ್ಚು ಕಮ್ಮಿ 1 ಕಪ್ಪಿಗೆ ಮಾಡಿದ್ದು ನೋಡಿ ಎಷ್ಟಾಗಿದೆ ಅಂತ. ಸೊ ಆರಾಮ್ಸೆ ಇದರಲ್ಲಿ ನೀವು ವರ್ಷಕ್ಕಾಗಷ್ಟು ಸಂಡಿಗೆಯನ್ನು ಮಾಡ್ಕೊಬೋದು. ಬನ್ನಿ ಈಗ ಮಾಡಿ ಮೇಲೆ ತೊಗೊಂಡೋಗಿ ಹಾಕೋಣ. ತಣ್ಣಗಾದ್ಮೇಲೆ ಹಾಕಬೇಕಪ್ಪ. ಈ ಬಿಸಿ ಇದ್ದಾಗ ಹಾಕಿದ್ರೆ ಪ್ಲಾಸ್ಟಿಕ್ ಕೂಡ ಕಂತ್ಕೊಂಡಂಗೆ ಆಗುತ್ತೆ. ಮತ್ತು ಮೋರ್ ಓವರ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದಕ್ಕೋಸ್ಕರ ಆದಷ್ಟು ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ನಿಮಗೆ ಸ್ಪ್ರೆಡ್ ಮಾಡೋದಕ್ಕಿಂತ ಫುಲ್ಲು ಚೆನ್ನಾಗಿ ತುಂಬ ಕ್ಲೀನಾಗಿ ಬರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಪ್ಪ ತೊಂದರೆ ಇಲ್ಲ ನನಗೆ ಅಂತ ಅಂದರೆ ನಾನು ನೆಕ್ಸ್ಟ್ ಹಾಗೆ ತೋರಿಸ್ತೀನಿ. ಹಾಕ್ಬಿಟ್ಟು ಜಸ್ಟ್ ಹಿಂಗೆ ತೆಗೆದುಬಿಡಿ. ಜಾಸ್ತಿ ಸ್ಪ್ರೆಡ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಇನ್ನೂ ಚೆನ್ನಾಗೂ ಬರುತ್ತೆ. ಸೊ ಬೇಕು ಅಂದ್ರೆ ಅಷ್ಟೇ ನೀವು ಅಗಲ ಮಾಡ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಸೊ ಇದೇ ರೀತಿ ಎಲ್ಲ ಸಂಡಿಗೆಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಬಿಸಿಲು ಜಾಸ್ತಿ ಇದೆ ನೋಡ್ತಾ ಇರ್ಬೋದು. ಸೊ ಇವತ್ತು ಒಂದು ದಿನಕ್ಕೆ ಒಂದು 70% ಒಣಗಿಬಿಡತ್ತೆ. 2ನೇ ದಿನಕ್ಕೆ ಇನ್ನೊಂದು ಸ್ವಲ್ಪ ಏನು ಪಸ್ಮೆ ಇದೆ ಅದು ಒಣಗ್ಕೊಳ್ಳುತ್ತೆ. 3ನೇ ದಿನವೂ ಚೆನ್ನಾಗಿ ಒಣಗಿಸ್ಬಿಟ್ರೆ ಇದು ನಮಗೆ ಅರೌಂಡ್ 1.5 ವರ್ಷದ ತನಕ ಇಟ್ಕೊಂಡ್ರೂ ಕೂಡ ಕೆಡೋದಿಲ್ಲ, ಆರಾಮ್ಸೆ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಕೆಲವೊಂದು ಟಿಪ್ಸು ಸ್ನೇಹಿತರೆ, ಆದಷ್ಟು ಬಿಸಿಲಿದ್ದಾಗಲೇ ಮಾಡ್ಕೊಳ್ಳಿ. ನೋಡಿ ಬಿಸಿಲಲ್ಲಿ ಸಣ್ಣ ಹಪ್ಪಳ ಏನೋ ಸಂಡಿಗೆ ಮಾಡಿದ್ದಾಯಿತು. ಇನ್ನು ನಾಳೆ ಬಂದು ನೋಡೋಣ, ಸಂಜೆ ಬಂದು ಎತ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಇದಾಗ್ಬಿಡುತ್ತೆ. ನಾಳೆ ಸಿಗೋಣ. 2 ದಿನ ಆಗಿದೆ ಒಣಗಿಸಿ. ಸೊ ನೋಡಿ ಈಸಿಯಾಗಿ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ ಹಿಂಗೆ ಇಟ್ಕೊಂಡು ಹಿಂಗಂದ್ರೆ ಈ ಸುಲಭವಾಗಿ ಬರುತ್ತೆ. ಏನು ಕಿತ್ತೋಗುತ್ತೆ ಮುರಿದೋಗುತ್ತೆ ಅಂತ ಏನಿಲ್ಲ. ನೋಡಿ ನಾವು ಯಾವ್ಯಾವ ಶೇಪಲ್ಲಿ ಹಾಕಿರ್ತೀವೋ ಹಂಗಂಗೆ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಜಸ್ಟ್ ನಾವು ಇದನ್ನು ಅದಕ್ಕೆ ಹೇಳಿದ್ದು. ಸೊ ಆದಷ್ಟು ಸ್ವಲ್ಪ ಏನು ಬಿಸಿ ಆರಿದ ನಂತರ ಹಾಕಿದ್ರೆ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಕೂಡ ಆಗೋದಿಲ್ಲ. ಮತ್ತು ಸೀರೆ ಮೇಲೆ ಹಾಕಿದ್ರೆ ಕಚ್ಕೊಬಿಡುತ್ತೆ, ತೆಗೆಯೋದು ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ. ಸೊ ಇದು ಬೆಸ್ಟು. ಪರ್ಫೆಕ್ಟ್ ಅಳತೆ ಹಾಗೂ ಮೆಷರ್ಮೆಂಟ್ ಹೇಳಿ ಮೇಡಮ್, ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಖಂಡಿತ ಕೇಳಿ, ನಾನು ಮಾಡಿಕೊಡ್ತೀನಿ. ಸೊ ತುಂಬ ಸುಲಭ. ಒಂದು ಸತಿ ಮಾಡಿಟ್ಕೊಂಡ್ರೆ ನಾನು ಹೇಳ್ದಂಗೆ 1 ಇಂದ 1.5 2 ವರ್ಷದ ತನಕನೂ ಇಟ್ಕೋಬೋದು. ಯಾಕಂದರೆ ಇದಕ್ಕೆ ಒಂಚೂರು ಕೂಡ ಎಣ್ಣೆ ತಾಕ್ಸಿರಲ್ಲ ಅಲ್ವಾ. ಸೊ ಇದ್ರ ಜೊತೆಗೆ ಹೀರೆಕಾಯಿ ತೊವೆ ಯಾವ ರೀತಿ ಅಥವಾ ಹೀರೆಕಾಯಿ ಮಸ್ಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಅದರಲ್ಲೂ ಹಪ್ಪಳ ಉಪ್ಪಿನಕಾಯಿ ಇಟ್ಬಿಟ್ರಂತೂ ಸೂಪರ್ ಕಾಂಬಿನೇಷನ್. ಮೊದಲಿಗೆ ಹೀರೆಕಾಯಿನ ಈ ರೀತಿ ಲೈಟಾಗಿ ನೀಟಾಗಿ ಈ ರೀತಿ ಸೈಡ್ಸ್ ಎಲ್ಲ ತಗೊಬೇಕು. ತುಂಬ ತೆಗಿಬೇಡಿ ಸಿಪ್ಪೆ ಆಯಿತಾ. ಸೊ ಈಗ ನೀಟಾಗಿ ಹೀರೆಕಾಯನ್ನು ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಸ್ಲೈಸ್ ಮಾಡಿಬಿಟ್ರೆ ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಆಗಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಂತರ ಏನು ಮಾಡೋಣ ಅಂತಂದರೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಆ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಆ ನಂತರ ನಾನು ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಬೇಳೆಯನ್ನು ಹಾಕ್ಕೊಳ್ಳೋಣ. ಬೇಳೆ ನೆನೆಸಿಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ಅಂತ ಸ್ನೇಹಿತರೆ. ಸೊ ಹಾಗಾಗಿ ನೆನೆಸಿ ಅಂತ ಹೇಳಿದ್ದು ಆಯಿತಾ. ಈಗ ಇದಕ್ಕೆ ಸುಮಾರು ಒಂದು 2 ಹನಿಗಳಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ ಅಂಥೇಳಿ. ಈಗ ಕುಕ್ಕರು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 3 ವಿಷಿಲನ್ನು ತೆಗೆದುಕೊಂಡು ಬರೋಣ ಆಯಿತಾ. ಎಸ್ ಈಗಾಗಿದೆ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ ಬೇಳೆ. ಸೊ ಇಂಥ ಟೈಮ್ನಲ್ಲಿ ನೆಕ್ಸ್ಟ್ ಏನು ಮಾಡೋಣ, ಈ ಬೇಳೆಯನ್ನು ಸ್ವಲ್ಪ ಮಸ್ಕೊಳ್ಳೋಣ ಈ ರೀತಿ ಆಯಿತಾ.
ಚೆನ್ನಾಗಿ ಬೆಂದಿದೆ ಅಲ್ವಾ, ಇದನ್ನು ಸೌಟಲ್ಲಿ ಹಿಂಗಂದರೆ ಇದಾಗ್ಬಿಡುತ್ತೆ. ಈಗ ಇದಕ್ಕೆ ನಂತರ ನಾನೇನು ಮಾಡ್ತೀನಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ, ಆ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 2 ವಿಷಲನ್ನು ತೆಗೆದುಕೊಂಡು ಬರ್ತೀನಿ. ಸಾಕು ಸ್ನೇಹಿತರೆ, 2 ವಿಷಲು. ಒಮ್ಮೆಲೆ ಎಲ್ಲ ಬೇಳೆ ಮತ್ತು ಹೀರೆಕಾಯಿ ಹಾಕಿದ್ರೆ ತುಂಬ ಬೆಂದೋಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಈಗ ಆಗಿದೆ, ನೋಡ್ತಾ ಇರ್ಬೋದು. ಈಗ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಇದನ್ನು ಮಸ್ಕೊಳ್ಳೋಣ ಹಾಗೇ ಕೈಯಲ್ಲೇ. ನಂತರ ಏನು ಮಾಡೋಣ, ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆ ಕಾಯ್ತಿದ್ದ ಹಾಗೇ ನಾವಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತಿದ್ದಾಗೇ ಜೀರಿಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ ನಂತರ ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆ ನಂತರ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅದನ್ನು ಚಚ್ಚಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಫ್ರೆಶ್ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ದಪ್ಪ ಗಾತ್ರದ 2 ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ ನಂತರ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ ಈ ರೀತಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಯಾಕಪ್ಪ ಅಂದರೆ ನಾವು ಬೇಳೆಗೆ ಮಾತ್ರ ಹಾಕಿದ್ದೀವಿ. ಬೇಗ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಶ್ರಿಂಕ್ ಆಗುತ್ತೆ. ನಂತರ ಅರಿಶಿನ ಸುಮಾರು ಒಂದು 2ರಿಂದ 3 ಟೀ ಸ್ಪೂನ್ನಷ್ಟು ಧನಿಯಾ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಆ ನಂತರ ಏನು ಮಾಡೋಣ, ಇದಕ್ಕೆ ದಪ್ಪ ಗಾತ್ರದ 3 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಟೊಮೆಟೊ ಸ್ವಲ್ಪ ಮೆತ್ತುವಾಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಮೆತ್ತಗಾಗಿದೆ. ಈಗ ನಾನೇನು ಮಾಡ್ತೀನಿ, ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ಹೀರೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ. ಈ ಹುಣಸೆ ಹಣ್ಣು ಹಾಕೋದ್ರಿಂದ ಈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿಕೊಂಡು ಹುಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಆಯಿತಾ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ತೆಂಗಿನಕಾಯನ್ನು ರುಬ್ಕೊಂಡು ಬರ್ತೀನಿ. ಈ ತೆಂಗಿನಕಾಯನ್ನು ರುಬ್ಬಿಟ್ಟು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ಸುಮಾರು ಒಂದು ಅರ್ಧ ಉಳ್ಳಷ್ಟು ತೆಂಗಿನಕಾಯನ್ನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗಂತೂ ಚೆನ್ನಾಗಿ ಕುದಿಲಿ ಇದು, ಆಯಿತಾ. ತೆಂಗಿನಕಾಯಿ ರುಬ್ಬ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಕೊತ ಅಂತ ಕುದಿಲಿ. ಕುದ ನಂತರ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಆಯಿತು. ಸೊ ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮುದ್ದೆ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಪ್ಪಳ ಉಪ್ಪಿನಕಾಯಿ ಇದ್ಬಿಟ್ರಂತೂ ಸೂಪರ್ ಕಾಂಬಿನೇಷನು. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಹೆಸರುಬೇಳೆ ತೊವೆ ಮಾಡೋದು ಅಂತ. ಸೊ ಮಧ್ಯಾಹ್ನ ಏನಪ್ಪ ಮಾಡೋದು ಹೆಲ್ತಿಯಾಗಿ ಅಂತ ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ಆಯಿತಾ. ಚಪಾತಿ ಜೊತೆನೂ ತಿನ್ಬೋದು, ಆರಾಮ್ಸೆ ಮಕ್ಳಿಗೆ ಬಾಕ್ಸ್ ಕೂಡ ಹಾಕ್ಬೋದು. ನನಗೆ ಪರ್ಸ್ನಲಿ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ರೆಡಿಯಾಗಿದೆ ಸಂಡಿಗೆ. ನೋಡಿ ಈ ರೀತಿ ತೆಳುಗೆ ಇರುತ್ತೆ, ನೋಡ್ತಿದ್ದೀರಾ. ಸೊ ಇದನ್ನು 3 ದಿನ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಆನಂತರ ಇದೇನಿದೆ, ಇದೇನಾದರೂ ಇನ್ ಕೇಸ್ ಹಿಟ್ಟಲ್ಲಿ ಗಂಟಾಗಿತ್ತು ಅಂದರೆ ಈ ರೀತಿ ಗಂಟು ಬಂದಿರುತ್ತೆ. ಇದು ಏನು ಬಿಸಾಕೋ ಅವಶ್ಯಕತೆ ಇಲ್ಲ. ಗಂಟು ಬಂದಿತ್ತು ಅಂದರೂ ಕೂಡ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ತೆಳುಗೆ ಬೇಕಾದರೂ ತೆಳುಗೆ ಹಾಕ್ಕೋಬೋದು. ಮಂದಕ್ಕೆ ಹಾಕಿದ್ರೆ ನಿಮಗೆ ತುಂಬ ರುಚಿಯಾಗಿ ಚೆನ್ನಾಗಾಗುತ್ತೆ ನೋಡಿ. ಸೊ ತುಂಬ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದನ್ನು 3 ಮನೆಗೆ ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಸೊ ಅದಲ್ಲದೆ ಇಷ್ಟು ನಾನು ನಮ್ಮನೆಗೆ ಅಂತ ಇಟ್ಕೊಂಡಿದ್ದೀನಿ. ಇದು ಆರಾಮ್ಸೆ ನನಗೆ ಒಂದು 7-8 ತಿಂಗಳಂತೂ ಬಂದೇ ಬರುತ್ತೆ. ಇದಲ್ಲದೆ ರವೆ ಹಪ್ಪಳ ಕೂಡ ಮಾಡಿದ್ದೆ ನಾನು. ಸೊ ಹಂಗಾಗಿ 7-8 ತಿಂಗಳು ಬಂದೇ ಬರುತ್ತೆ. ರವೆ ಸಂಡಿಗೆ, ಹಪ್ಪಳ ಅಲ್ಲ. ಎಸ್, ನೋಡಿದ್ರಿ ಅಲ್ವಾ, ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ನನಗೆ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ ಹೆಂಗೆ ಮಾಡೋದು ತೋರಿಸಿ ಮೇಡಮ್ ಅಂತ. ಡೆಫಿನೆಟ್ಲಿ ನಾನು ತೋರಿಸ್ತೀನಿ. ನಮ್ಮ ಲ್ಯಾಬ್ಸ್ಟರ್ ಡೆತ್ ಆಯಿತು. ಸೊ ಈಗ ನಾವು ಹೊಸ ಫಿಶಸ್ನ ತರಕ್ಕೆ ಹೋಗ್ತೀವಿ. ಅದು ಸಾಯದಲ್ಲದೆ ಇರೋ ಫಿಶಸ್ಗಳನ್ನು ತಿನ್ಕೊಂಬಿಡ್ತು. ಅದರಲ್ಲೆಲ್ಲ ಮರಿತೀಯಾ ನೀನು ಮರಿ. ಆ ನಂತರ ಸಚ್ಚಿ, ದೀಕ್ಷಾ ಮತ್ತು ಸುನಿಮಾ 3 ಜನನೂ ಹೋದರು. ಇಲ್ಲಿ ಸುಮಾರು ಪಕ್ಷಿಗಳನ್ನು ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸುಮಾರು ಜಾತಿಯ ಪಕ್ಷಿಗಳಿದೆ. ಇದು ಕೆಂಗೇರಿಲೇ ಇರೋದು, ಅಂಗಡಿ ಬೀದಿ ಅಂತ ಹೇಳ್ತಾರೆ ನೋಡಿ, ಮಾರ್ಕೆಟು ಅಲ್ಲಿದೆ. ಸೊ ಇಲ್ಲೂ ಅಷ್ಟೇ ಸುಮಾರು ಜಾತಿಯ ಮೀನುಗಳಿದ್ದಾವೆ. ಶಾರ್ಕ್ ಥರದ ಮೀನು, ಸುಮಾರು ಮೀನುಗಳಿದ್ದಾವೆ. ಎಸ್ಪೆಷಲಿ ಸಚ್ಚಿದಕ್ಕೆ ಮೀನುಗಳಂದರೆ ತುಂಬ ಇಷ್ಟ. ನಾಯಿ, ಮೀನು, ಹಸು ಅಂದರೆ ಪ್ರಾಣ.
ಹಸು ಅಂದರೆ ಏನು ಬೇಕಾದರೂ ಕೊಟ್ಬಿಡ್ತಾನೆ, ಹಸು ಕೊಡಿಸ್ತೀನಿ ಅಂತ ಅಂದರೆ ಅಷ್ಟಿಷ್ಟ ಅವನಿಗೆ. ಸೊ ಎಲ್ಲ ಮೀನುಗಳನ್ನ ನೋಡ್ಕೊಂಡು ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ತೊಗೊಂಡ್ರು. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನೇ ತೊಗೊಂಡ್ರು. ಹೇಳಿದೆ ಇಬ್ರಿಗೂ ಸಪ್ರೇಟ್ ಕೊಡಿಸ್ಬಿಡಿ ಅಂತ. ಆಮೇಲೆ ದೀಕ್ಷಾ ಪರ್ಟಿಕ್ಯುಲರಾಗಿ ನನಗೆ ಅಂಕಲ್ ಪಾಪು ಹಾಕೋದು ಕೊಡಿ, ನನಗೇನೇನು ಪಾಪು ಹಾಕಬೇಕು, ಜಾಸ್ತಿ ಪಾಪು ಹಾಕ್ಬೇಕು, ಆ ಥರದ್ದು ಬೇಕು ಅಂತಿದ್ಲು. ಅಂತೂ ಇಂತೂ ತಂದಿದ್ದು ನೆಕ್ಸ್ಟ್ ಡೇಗೆ ಸುಮಾರು 70-80 ಮರಿಗಳನ್ನು ಹಾಕಿತ್ತು. ನಿಜವಾಗ್ಲೂ ಸಖತ್ ಮರಿಗಳನ್ನು ಹಾಕಿತ್ತು. ಎಷ್ಟೊಂದು ಅಂದರೆ ರಾಶಿ ರಾಶಿ. ನಮಗೆಲ್ಲರಿಗೂ ಆಶ್ಚರ್ಯ, ಇದೇನಿದು ಇಷ್ಟೊಂದು ಮರಿಗಳು ಹಾಕಿದೆ ಅಂತ. ಸೊ ಇಲ್ಲಿ ನೋಡ್ತಿದ್ದೀರಾ ಬಗೆಯಾಗಿರುವಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೀನುಗಳಿದೆ ನೋಡಿ. ಇದನ್ನೇನೋ ಹೇಳ್ತಾರಪ್ಪ, ಹೆಡ್ ಹೇಳ್ತಾರೆ. ಪಕ್ಷಿಗಳು ಅಷ್ಟೇ, ತುಂಬ ರೀತಿಯ ಪಕ್ಷಿಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಏನಾದರೂ ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಕೆಂಗೇರಿಲಿ ಬಂದು ನೀವು ಬೈ ಮಾಡ್ಬೋದು. ಚೆನ್ನಾಗಿದೆ ಆಯಿತಾ. ಹಾಗೆ ನೋಡ್ಕೊಂಡು ಬನ್ನಿ ಏನೆಲ್ಲ ಇದೆ ಅಂತ. ಈ ಪಾರಿವಾಳ ನೋಡಿದ ತಕ್ಷಣ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ನೆನಪಾಗೋದ್ರು. ಯಾವುದೋ ಒಂದು ಮೂವಿನಲ್ಲಿ ಪಾರಿವಾಳನ ಇಟ್ಕೊಂಡಿದ್ದಾರೆ. ಹಾಗೆ ಆ ಮೂವಿ ಯಾವ್ದು ಗೊತ್ತಾ? ಯಾವುದಪ್ಪ ನೋಡೋಣ, ನಿಮ್ಮ ವ್ಯೂವರ್ಸ್ಗೆ ಹೇಳಿ ಸ್ನೇಹಿತರೆ, ಯಾವ್ದು ಆ ಮೂವಿ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ. ಟಾಟಾ ಮಾಡ್ಬಿಡ್ರಿ ಅಂಕಲ್ಗೆ. ಮೀನು ಇದಾ ಸಚ್ಚು ತಂದಿರೋದು? ಓ ಎಷ್ಟೊಂದು ಕೊಟ್ಟವ್ರಲ್ಲೋ. ಹೋಗ್ಲಿ ಬಿಡಿ, ತೇಜ್ಗೆ ಕೊಟ್ಬಿಡು. ಸಚ್ಚು ನಿನ್ ತೋರ್ಸು. ಇದು ಹುಡುಗ ಅಗ್ರೆಸಿವ್ ಆಗಿದೆಯಾ? ಕೋಪ ಬಂದ್ಬಿಟ್ಟಿದೆಯಾ ಜಾಸ್ತಿ? ಇದು ನಂದು, ನಾಳೆ ಇದು ಮರಿಯಾಕತ್ತಂತೆ. ತಗೋಬೇಲ್ ದೀಕ್ಷಾ ನಿಂದು. ನಮ್ಮ ಅಕ್ಕಂಗೆ 2 ಹುಡುಗಿ. ಸೊ ಇದು 2 ಫೀಮೇಲ್ ಅಚ್ಚಿನ? ಹಾಂ ಮಮ್ಮ. ಸಚ್ಚುದೊಂದು ಬ್ಲ್ಯಾಕು ಮೇಲು ಮತ್ತೆ ವೈಟು ಫೀಮೇಲ್. ಎಲ್ಲ ಸಚ್ಚಿ ಬ್ಲ್ಯಾಕು ಫೀಮೇಲು, ವೈಟು ಮೇಲು. ಓಕೆ, ಅದಕ್ಕೆಲ್ಲ ಬಿಟ್ಬಿಡೋಣ. ಕೋಪದಲ್ಲಿದೆ. ಓಕೆ, ಬೌಲಲ್ಲಿ ಹಾಕ್ತೀಯ ನೀನು? ಕ್ಯಾಟ್ ಫಿಶ್ ಜೊತೆ ಹಾಕ್ತೀನಿ. ಕ್ಯಾಟ್ ಫಿಶ್ ಜೊತೆ? ಓಕೆ. ಹೋಗ್ತಾನೆ ಇಲ್ಲ. ಹೋಗು ಅಂತ ಕಳ್ಸು. ಇದು ಸ್ವಲ್ಪ ತಿಳಿದ್ಕೋಬೇಕು ಅಲ್ವಾ ಸುನಿ? ಅವಾಗ ನೀಟಾಗಿ ಒಳಗಡೆ ಉಪ್ಪಿನ ಅಂಶ ಇರುತ್ತಲ್ವಾ, ಅದೆಲ್ಲ ಹೋಗ್ಬೇಕು. ಇದರಲ್ಲಿ ಇದು ನಂದು, ಇದು ನಂದು. ನೋಡ ಸಣ್ಣ ಫಿಶ್ ಎಷ್ಟು ದಿವಸದಿಂದ ಐತೆ ಅಲ್ವಾ? ಕೆರೆ ಮೀನದು. ದಪ್ಪಾಗಿದೆಯಾ? ಸ್ವಲ್ಪ ದಪ್ಪಾಗಿದೆ. ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.